ಎಲ್ಲ ಫುಡ್ ಲವರ್ಸ್ಗೆ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಕರಿ ತಿನಿಸುಗಳಿಗೆ ಬಾಯ್ ಬಾಯ್ ಹೇಳ್ತಾ ಸ್ಟ್ರೀಟ್ ಫುಡ್ಗೆ ಹಾಯ್ ಹೇಳೋ ಕಾಲದಲ್ಲಿದ್ದೀವಿ ನಾವೆಲ್ಲಪ್ಪ ಇದ್ದೀವಿ ಅಂದರೆ ಇವತ್ತು ಮಾಗಡಿ ರೋಡ್ ತುಂಬ ಪಾಪ್ಯುಲರ್ ಫೇಮಸ್ ಆಗಿರುವ ಗೋಪಾಲ್ ತವಾ ಫಿಶ್ ಫ್ರೈ ಆ್ಯಂಡ್ ಚಿಕನ್ ಫ್ರೈ ಅನ್ನೋ ಒಂದು ಶಾಪ್ ಹತ್ರ ಇದ್ದೀವಿ. ಇದು ಬಂದ್ಬಿಟ್ಟು ಮಾಗಡಿ ರೋಡ್ ಹೈವೇ ಅಲ್ಲೇ ಇರುತ್ತೆ. ಮಾಗಡಿ ರೋಡಲ್ಲಿ ನೈಸ್ ರೋಡ್ ಎಷ್ಟು ಫೇಮಸ್ ಆಗಿದೆಯಲ್ಲೋ ಗೊತ್ತಿಲ್ಲ, ಗೋಪಾಲ್ ತವಾ ಫಿಶ್ ಫ್ರೈ ಅನ್ನೋದು ತುಂಬ ಫೇಮಸ್ ಆಗಿದೆ. ಜನ ಜಂಗುಳಿ ಯಾವಾಗಲೂ ತುಂಬಿರ್ತಾರೆ. ಗೋಪಾಲ್ ಅವರು ಸುಮಾರು 5-6 ವರ್ಷಗಳಿಂದ ಇದೇ ಒಂದು ಜಾಗದಲ್ಲಿ ಈ ಒಂದು ವ್ಯಾಪಾರನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಸಾಮಾನ್ಯ ವ್ಯಕ್ತಿಯಾಗಿದ್ದ ಗೋಪಾಲ್ ರವರು ಇವತ್ತು 150ರಿಂದ 200 kg ಮೀನುಗಳನ್ನು ತವಾ ಫಿಶ್ ಫ್ರೈಯಲ್ಲಿ ಮಾಡಿ ಜನಗಳಿಗೆ ಒಂದು ಕೊಡುವಂಥ ಒಂದು ಕಾಯಕನ ಮಾಡ್ತಾ ಇದ್ದಾರೆ. ಎಷ್ಟು ಫೇಮಸ್ ಅಂದರೆ ದೊಡ್ಡ ಸಿನಿಮಾ ತಾರೆಯರಿಂದ ಹಿಡಿದು ದೊಡ್ಡ ಮಿಲೇನಿಯರ್ ತನಕ ಬಂದು ಗೋಪಾಲ್ ರವರ ಕೈ ರುಚಿಯನ್ನು ಸವಿದು ಹೋಗುತ್ತಾರೆ ಈ ಮಾಗಡಿ ರೋಡಲ್ಲಿ ಹೋಗೋ ಜನಗಳು. ಅದೇ ರೀತಿ ಕುಟುಂಬ ಸಮೇತ, ಸ್ನೇಹಿತರ ಸಮೇತ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬರ್ತಾರೆ. ಯಾಕಂದರೆ ಅವರ ಕೈ ರುಚಿ ಅಷ್ಟೊಂದು ಸೊಗಸಾಗಿದೆ. ನಾವು ಸಹ ವಿಸಿಟ್ ಕೊಟ್ಟು ತಿಂದ್ವಿ. ತಿಂದಾದ್ಮೇಲೆ ಇದೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾ ಇದ್ದೀವಿ. ಗೋಪಾಲ್ ತವಾ ಫಿಶ್ ಫ್ರೈ ಅವರ ಮನಸ್ಸು ಎಷ್ಟು ಗೋಲ್ಡನ್ ಆರ್ಟ್ ಅಂದರೆ ಹುಡ್ಕೊಂಬರ್ತಾರೆ ಫ್ಯಾಮಿಲಿ ಸಮೇತ ಬಂದು ಮನೆಗೆ ಡೋರ್ ಡೆಲಿವರಿ ತರಿಸ್ಕೊತಾ ಇದ್ದಾರೆ. ಅಂಥ ಒಂದು ಸಾಮಾನ್ಯ ವ್ಯಕ್ತಿ ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಇವತ್ತು ಮಾಗಡಿ ರೋಡಲ್ಲಿ. ಮಾಗಡಿ ರೋಡ್ಗೆ ಯಾರೇ ಬರಲಿ ಒಂದು ಸರಿ ಗೋಪಾಲ್ ತವಾ ಫಿಶ್ ಫ್ರೈನ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಾವು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ. ತುಂಬ ಅದ್ಭುತವಾದ ಒಂದು ಒಳ್ಳೆ ಮನಸ್ಸಿರುವ ವ್ಯಕ್ತಿ. ಆ ವ್ಯಕ್ತಿ ತಮ್ಮ ಬಾಯಿಂದನೇ ಜನಗಳನ್ನು ಅಷ್ಟೊಂದು ಅಟ್ರಾಕ್ಷನ್ ಮಾಡಿದ್ದಾರೆ. ಯಾರೇ ಬರಲಿ, ಹೇಗೆ ಬರಲಿ, ತುಂಬ ಅದ್ಭುತವಾಗಿ ಒಂದು ರೋಸ್ಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಅವ್ರಿಗೆ ಒಂದು ತಿನಿಸುಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿನೇ ಗೋಪಾಲ್ ರವರು ಇವತ್ತು 5-6 ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ. ತುಂಬ ಹುಡುಗರನ್ನ ಇಟ್ಕೊಂಡು ಅದೇ ರುಚಿನ, ಅದೇ ಒಂದು ಶುಚಿತ್ವವನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೀನುಗಳನ್ನು ಅಷ್ಟೇ ತುಂಬ ಒಂದು ಒಳ್ಳೆ ಕೆರೆ ಮೀನುಗಳನ್ನೇ ತರಿಸ್ತಾರೆ. ತಂದು ಅಭಿಮಾನಿಗಳು ಫುಡ್ಡು ಪ್ರಿಯರು ಸಂತೋಷಪಟ್ಟರೆ ನಮ್ಗೆ ಅದೇ ಸಾಕು ಅಂತ ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮಾಗಡಿ ರೋಡಲ್ಲಿ ಯಾರೇ ಹೋಗಲಿ ಗೋಪಾಲ್ ತವಾ ಫಿಶ್ ಫ್ರೈನ ಒಂದು ಸಾರಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಗೊತ್ತಿಲ್ದಿರೋ ಹೆಸರು ಇಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಒಂದೇ ಹೇಳ್ತಾರೆ. ವೀಕೆಂಡ್ಸಲ್ಲಿ ಸಂಜೆ ಹೊತ್ತಲ್ಲಿ ಹೋಗೋಣ ಗೋಪಾಲಣ್ಣ ಹತ್ರ ಒಂದೇ ಒಂದು ಮೀನಾದರೂ ತಿನ್ಕೊಂಬರೋಣ ಅಂತಾರೆ. ಆ ರೀತಿ ಒಂದು ತುಂಬ ಅದ್ಭುತವಾದ ಒಂದು ಟೇಸ್ಟ್ ಕೊಟ್ಟಿದ್ದಾರೆ. ನೀವು ತಿಂದು ಟ್ರೈ ಮಾಡಿ. ಏನಪ್ಪ ನಿರ್ದೇಶಕರು ಎಲ್ಲೋ ರೋಡಲ್ಲಿ ಬಂದು ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಇದ್ದೀರಾ? ಇದು ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ಮಾಗಡಿ ರೋಡು. ಈ ಮಾಗಡಿ ರೋಡಲ್ಲಿ ನೈಸ್ ರೋಡ್ಗಿಂತ ಒಂದು ಪಾಪ್ಯುಲರ್ ಒಂದು ಅಂಗಡಿ ಇದೆ. ಏನಪ್ಪ ನೈಸ್ ರೋಡ್ಗಿಂತ ಫೇಮಸ್ ಯಾವುದು ಅಂತ ಇದ್ದೀರಾ? ಅದೇ ನಮ್ಮ ಗೋಪಾಲಣ್ಣನ ಫಿಶ್ ಅಂಗಡಿ. ವಾರದಲ್ಲಿ ಇಲ್ಲ ಅಂದರೆ ಕೂಡ ಒಂದು 5-6 ಸಲ ನಾವು ಈ ಕಡೆ ಬರ್ತಾ ಇರ್ತೀವಿ. ಬಿ ಟೈಮಿಂದ ನಾನು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ನಮ್ಮ ಇಡೀ ಸಿನಿಮಾಗಳನ್ನ ಬರ್ತಾ ಇರ್ತೀವಿ. ಅಷ್ಟು ಸೂಪರ್ ಆಗಿರುತ್ತೆ, ಅಷ್ಟು ಫೇಮಸ್ ಆಗಿದೆ. ಒಂದ್ಸರಿ ನೀವು ಬನ್ನಿ, ಒಂದ್ಸರಿ ತಿಂದರೆ ಸಾಕು, ಮತ್ತೆ ಬೇಕು ಅಂದ್ಕೊಂಡು ಇದೇ ಫಿಶ್ಗೆ, ಇದೇ ಅಂಗಡಿಗೆ ನಮ್ಮ ಗೋಪಾಲನ ಕೈ ರುಚಿಗೋಸ್ಕರ ಮತ್ತೆ ಬರ್ತಾ ಇರ್ತೀರ. ಒಂದ್ಸರಿ ಝೂಮ್ ಹಾಕಿ ಸರ್. ಗೋಪಾಲಣ್ಣವ್ರೆ, ನೀವು ಹೇಳಿ, ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ ಮೀನಿಲ್ಲಿ? ಒಂದು 5 ವರ್ಷದಿಂದ ಮಾಡ್ತಾ ಇದೀವಿ. ಬಿಸ್ನೆಸ್ ಹೇಗೆ ನಡೀತಾ ಇದೆ? ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಫಿಶ್ ಎಲ್ಲಿಂದ ತರ್ತೀರಾ? ಎಲ್ಲ ಮಂಚನಮಲೆ ಡ್ಯಾಮಿಂದ ತರ್ಸೋದು. ಎಲ್ಲ ಡ್ಯಾಮಿಂದನೇನಾ? ನಾಟಿ ಫಿಶ್, ಜಿಲೇಬಿ, ಪಾಂಪ್ಲೆಟ್, ಓಕೆ, ಬಾಂಗ್ಡಾ, ಹಾಂ, ಎಲ್ಲ ಮೀನು ಹಾಕ್ತೀವಿ ಸರ್. ಬಿಸ್ನೆಸ್ ಪರವಾಗಿಲ್ಲ, ಚೆನ್ನಾಗಿ ನಡೀತದಾ? ನಡೀತದೆ ಸರ್. ಎಲ್ಲ ಫೋನ್ ಕಸ್ಟಮರು, ಓಕೆ, ಮಾಮೂಲಿ ಕಸ್ಟಮರ್ ಒಂದಿನ ಅಂಗಡಿ ಹಾಕಿಲ್ಲ ಅಂದ್ರೆ ನಮ್ಮನ್ನೇ ಫೋನ್ ಮಾಡಿ ಹೇಳ್ತಾರೆ ಅಂಗಡಿ ಹಾಕಿಲ್ಲ ಅಂತ. ಆ ಥರ ಕಸ್ಟಮರ್ ಅಂದರೆ ಪಾರ್ಸಲ್ ಗಿರ್ಸಲ್ ಏನೋ ಇರುತ್ತಾ? ಸ್ವಿಗ್ಗಿ ಗಿಗ್ಗಿ ಝೊಮ್ಯಾಟೊ ಥರ? ಸೊ ಅದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆರ್ಡ್ರ್ ಇಲ್ಲೇ ಕೊಡೋಕ್ಕಾಯ್ತಲ್ಲ. ಓಕೆ, ಖಂಡಿತ ಆ ಥರ ಬಂದರೆ ದೊಡ್ಡ ಮಟ್ಟಕ್ಕೆ ಅಂಗಡಿ ಮಾಡ್ಬಿಟ್ಟು ಮಾಡ್ತೀನಿ ಸರ್ ಖಂಡಿತ. ಈಗ ಡೈರೆಕ್ಟ್ರ್ ಹೇಳಿದ್ರು ಸಿನಿಮಾದವರೆಲ್ಲ ಬರ್ತಾರೆ ಅಂತ. ಸಿನಿಮಾದವ್ರು ಯಾರು ಬರ್ತಾರೆ? ಸಿನಿಮಾದವ್ರು ತುಂಬಾ ಜನ, ನಮ್ಮ ರುದ್ವೀರ್ ಸರ್ ಅಂತ ಹೀರೋ, ಧಾರವಾಡಿಗ ಫಿಲಮ್ ಹೀರೋ ಸರ್, ಅವರೆಲ್ಲ ಬರ್ತಾರೆ. ಓಕೆ, ಮತ್ತೆ ನಮ್ಮ ತುಂಬಾ ಜನ ಆರ್ಟಿಸ್ಟ್, ನಮ್ಮ ಸೋಬ್ರಾಜ್ ಸರ್ಗೆಲ್ಲ ನಾನು ಪಾರ್ಸಲ್ ಮಾಡಿ ಕಳಿಸ್ತೀನಿ. ಓಕೆ, ಅವರೆಲ್ಲ ತುಂಬಾ ನಮ್ಮ ಫಿಶ್ನ ತುಂಬಾ ಇಷ್ಟಪಡ್ತಾರೆ. ಶೋಭರಾಜ್ ಅವರು ಬರ್ತಾರಾ? ಸೋಬ್ರಾಜ್ ಅವರು ಬರಲ್ಲ, ನಾನೇ ಎಲ್ಲ ಕಳಿಸ್ತೀನಿ. ನಮ್ಮ ಮೀನು ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಮತ್ತೆ ಸುಮಾರು ಆರ್ಟಿಸ್ಟ್ ಎಲ್ಲ ನಾನು ಮೀನೆಲ್ಲ ಕಳಿಸ್ತಾ ಇರ್ತೀನಿ. ಎಲ್ಲ ಪ್ರತಿಯೊಂದು ಆರ್ಟಿಸ್ಟ್ಗೂ ತಿಳಿದ ಮೀನು ಕಳಿಸೋದು ಎಲ್ಲರಿಗೂ ತುಂಬಾ ಇಷ್ಟ ಸರ್. ಓಕೆ, ಥ್ಯಾಂಕ್ ಯು.